2025 ಹೊಸ ವರ್ಷ ಆರಂಭ ಆದಾಗ ಬಹಳಷ್ಟು ಕನಸುಗಳನ್ನ ಕಟ್ಕೊಂಡಿದ್ರಿ, ಬಹಳಷ್ಟು ಟಾರ್ಗೆಟ್ಗಳನ್ನು ಕೂಡ ಹಾಕೊಂಡಿದ್ರಿ. ಅವುಗಳಲ್ಲಿ ಕೆಲವೊಂದನ್ನ ಮಾತ್ರ ರೀಚ್ ಆಗಿದ್ದೀರಿ, ಇನ್ನು ಕೆಲವೊಂದನ್ನ ರೀಚ್ ಆಗೋಕ್ಕಾಗ್ಲಿಲ್ಲ. ಆಮೇಲೆ ಕೆಲವೊಬ್ರಂತೂ ನೀವೇನು ಕನಸನ್ನ ಹಾಕೊಂಡಿದ್ರಿ ಅದನ್ನ ತಲುಪೋಕ್ ನಿಮ್ಮಿಂದ ಸಾಧ್ಯವೇ ಆಗಿಲ್ಲ. ಇನ್ನು ಕೆಲವೊಬ್ಬರಿಗೆ ತಾವು ಹಾಕಿಕೊಂಡಂತ ಗುರಿಗಳೇ ನೆನಪಿಲ್ಲ. ಸರಿ, ಹಾಗಾದ್ರೆ ಇದಕ್ಕೆ ಏನು ಪರಿಹಾರ? ಮುಂದಿನ ವರ್ಷ ನಾನು ಈ ತರ ಆಗಬಾರ್ದು, ಅದಕ್ಕೆ ನಾನು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇದ್ರೆ ಇನ್ನೂ ಕಾಲ ಮಿಂಚಿಲ್ಲ. ನಾವು ಈ ವರ್ಷದ ಕೊನೆಯ ದಿನಗಳಲ್ಲಿ ಇದ್ದೀವಿ. ಈ ದಿನಗಳನ್ನ ನೀವು ಸರಿಯಾಗಿ ಬಳಸಿದ್ದೇ ಆದಲ್ಲಿ, ಹಾಗೇನೆ ಇವತ್ತು ನಾನು ಕೊಡ್ತಾ ಇರುವಂತ 7 ಸವಾಲುಗಳನ್ನ ನೀವು ತಾಕತ್ತಿನಿಂದ ಎದುರಿಸಿದ್ದೇ ಆದಲ್ಲಿ 2026 ನಿಮ್ಮದಾಗತ್ತೆ. ಈ ವರ್ಷ, ಮುಂದಿನ ವರ್ಷ, ಅದ್ರ ಮುಂದಿನ ವರ್ಷ ಅಂತ ಎಷ್ಟು ವರ್ಷ ಮುಂದೂಡ್ತೀರಿ? ಒಂದಲ್ಲ ಒಂದು ಸಾರಿ ಆದ್ರೂ ನೀವು ಬದಲಾಗಲೇಬೇಕಲ್ವಾ? ಈ ಕ್ಷಣವೇ ನೀವು ಬದಲಾಗಿ. ಇವತ್ತು ನಾನು ಕೊಡ್ತಾ ಇರುವಂತ 7 ಚಾಲೆಂಜಸ್ಗಳನ್ನ 20ರಿಂದ 25 ದಿನ ಫಾಲೋ ಮಾಡಿ ನೋಡಿ. 2026ರಲ್ಲಿ ನೀವು ಅಂದುಕೊಂಡಂತ ಕನಸುಗಳಲ್ಲಿ ಕನಿಷ್ಠ 7ರಿಂದ 8 ರೀಚ್ ಆಗ್ತೀರಿ. ಬನ್ನಿ ಶುರು ಮಾಡೋಣ. ಮೊದಲ ಚಾಲೆಂಜ್, the discipline challenge. That is for the next 30 days. Wake up and sleep at the same time. Your entire life changes when your routine changes and routine keeps in a systematic way. ಪ್ರತಿದಿನ ಮುಂದಿನ 20ರಿಂದ 25 ದಿನಗಳ ಕಾಲ ಏಳುವಂತಹ ಸಮಯ ಮತ್ತು ಮಲಗುವಂತಹ ಸಮಯ ಫಿಕ್ಸ್ ಆಗಿರಲಿ. ನೀವು ಬಹಳಷ್ಟು ಬಾರಿ ನೋಡಿರ್ತೀರಿ, ಒಬ್ಬ ಖಾಲಿ ಇರುವಂಥ ವ್ಯಕ್ತಿ ಶಿಸ್ತಿನಿಂದ ಇರೋದಿಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದೊಂದು ಸಾರಿ ತನ್ನ ರೊಟೀನನ್ನು ತಪ್ತಿರ್ತಾನೆ. ಆದರೆ ಎಷ್ಟೋ ಜನ ಜಾಬ್ ಹೋಗೋರು, ಎಷ್ಟೋ ಜನ ಕಾಲೇಜ್ ಹೋಗುವಂಥ ವಿದ್ಯಾರ್ಥಿಗಳು ಒಂದು ಶಿಸ್ತಿನಲ್ಲಿರ್ತಾರೆ. ಯಾಕೆ? ಅವ್ರು ಏಳುವಂತಹ ಸಮಯ ಮತ್ತು ಮಲಗುವಂತಹ ಸಮಯ ತುಂಬ ಫಿಕ್ಸ್ ಆಗಿರುತ್ತೆ. ನೀವು ರಾತ್ರಿ 10ಕ್ಕೆ ಮಲಗೋದಾದ್ರೆ ಪ್ರತಿದಿನ 10ಕ್ಕೆ ಮಲಗಿ, ಬೆಳಗ್ಗೆ 6 ಗಂಟೆಗೆ ಹೇಳೋದಾದ್ರೆ ಬೆಳಗ್ಗೆ 6 ಗಂಟೆಗೆ ನೆಲೆ. ಒಂದು 10-15 ನಿಮಿಷ ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ. ಆದರೆ 2-3 ಗಂಟೆಗಳ ಕಾಲ ವ್ಯತ್ಯಾಸ ಮಾಡ್ಲಿಕ್ಕೆ ಹೋಗಬೇಡಿ. ಇದು ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡಿ ಎಸೆದು ಬಿಡುತ್ತೆ. ಬಿ ಕೇರ್ಫುಲ್ ಅಬೌಟ್ ಇಟ್. ಹಾಗೇನೆ 2ನೇ ಚಾಲೆಂಜ್ ಅಂತ ಅಂದ್ರೆ ದ 2 hour ಫೋಕಸ್ ಚಾಲೆಂಜ್. 2 ಗಂಟೆ, ಕನಿಷ್ಠ 2 ಗಂಟೆ ಯಾವುದ್ರ ಬಗ್ಗೆನೂ ಗಮನ ಕೊಡದೆ ನೀವು ಅಂದುಕೊಂಡಿರುವಂಥ ಒಂದು ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗೋದು. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. Give 2 hours daily to one goal that will make you proud in 2026. No distractions, no excuses. ಯಾವುದನ್ನ ಪ್ರತಿದಿನ ನೀವು ಮಾಡಿದ್ರೆ 2026ರಲ್ಲಿ ಅದು ನಿಮಗೊಂದು ದೊಡ್ಡ ಗೆಲುವನ್ನು ತಂದು ಕೊಡೋದಿದೆ, ಒಂದು ದೊಡ್ಡ ಯಶಸ್ಸನ್ನು ನಿಮ್ಗೆ ತಂದು ಕೊಡೋದಿದೆ ನೋಡಿ. ಅಂತಹ ಕೆಲಸದ ಮೇಲೆ ನೀವು ಫೋಕಸ್ ಮಾಡೋಕೆ ಇವತ್ತಿಂದಾನೇ ಟ್ರೈ ಮಾಡಿ. ಇದಕ್ಕೆ ಪರಿಹಾರನೂ ಕೂಡ ನಾನು ಹೇಳ್ತೀನಿ. ಸರ್, ನಮ್ಮಿಂದ ಆಗ್ತಾ ಇಲ್ಲ ಇದು ಅಂತ ಅಂದ್ರೆ ಪಾಂಚಜನ್ಯ IAS ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ಸೋಮವಾರದಿಂದ ಶುಕ್ರವಾರ ಸಾಮಾನ್ಯವಾಗಿ ಸಂಜೆ 6 ಗಂಟೆಯಿಂದ 8 ಗಂಟೆಗೆ ನಾನೇ ಲೈವ್ ಆಗಿ ನಿಮ್ಮ ಮುಂದೆ ಸ್ಟಡಿ ಮಾಡ್ತಾ ಇರ್ತೀನಿ. ಲೈವ್ ಇರುತ್ತೆ ಕ್ಲಾಸ್ಗಳು. ಆರಾಮಾಗಿ ಆನ್ ಮಾಡ್ಕೊಳ್ಳಿ, ನಿಮ್ಮ ಪಾಡಿ ನೀವು ಸ್ಟಡಿ ಮಾಡ್ಕೊಳ್ತಾ ಹೋಗಿ. ಒಂದು ವಾರ ನನ್ನ ಜೊತೆ ಸ್ಟಡಿ ಮಾಡಿ, ಆಮೇಲೆ ನಿಮ್ಮ ಪಾಡಿ ನಿಮ್ಗೊಂದು ಸ್ಟಡಿ ರೂಟೀನ್ ರೂಢಿಯಾಗಿ ಹೋಗುತ್ತೆ. ಎಷ್ಟೋ ಸಾರಿ ನೀವು ಹೊಸ ಕೆಲಸವನ್ನು ಆರಂಭ ಮಾಡಿದಾಗ ಅಥವಾ ಹೊಸ ಓದನ್ನು ಆರಂಭ ಮಾಡಿದಾಗ ನಿಮ್ಗೆ ಒಂದೇ ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ರೂಢಿ ಇರೋದಿಲ್ಲ. ನಮ್ಮ ಮನಸ್ಸನ್ನು ನಾವು ಹೇಗೆ ಟ್ರೈನ್ ಮಾಡ್ತೀವಿ ಹಾಗಾಗ್ತೀವಿ. ನಿಮ್ಮ ಮನಸ್ಸನ್ನು ನೀವು ರೆಡಿ ಮಾಡಿಕೊಂಡ್ರೆ, ನಿಮ್ಮ ಮನಸ್ಸಿಗೆ ನೀವು ಬುದ್ಧಿ ಕಲಿಸಿದ್ರೆ ಜಗತ್ತೇ ನಿಮ್ಮದಾಗತ್ತೆ. ದ ವರ್ಲ್ಡ್ ಲಿಸನ್ಸ್ ಟು ಯು. ಫಾಲೋ ದ. ಇನ್ನು ನೆಕ್ಸ್ಟ್ ಚಾಲೆಂಜನ್ನು ನಾನು ನಿಮಗೆ ಹೇಳೋದಾದರೆ, ಚಾಲೆಂಜ್ ನಂಬರ್ 3, ಕಟ್ 3 people or things ಚಾಲೆಂಜ್. ನಿಮ್ಮ ಬದುಕಿನಲ್ಲಿ ನಿಮ್ಮ ಎನರ್ಜಿಯನ್ನು ಹಾಳು ಮಾಡ್ತಾ ಇರುವಂತಹ 3 ಜನರನ್ನ ಅಥವಾ 3 ಕೆಟ್ಟ ಹವ್ಯಾಸಗಳನ್ನ ನಿಮ್ಮ ಬದುಕಿನಿಂದ ಕಟ್ ಮಾಡ್ತಾ ಹೋಗಿ. ರಿಮೂವ್ 3 things that drain your habit and a person or an environment. ಫ್ರೀಡಮ್ ಬಿಗಿನ್ಸ್ ವಿತ್ ಸಬ್ಸ್ಟ್ರಾಕ್ಷನ್. ಯಾವುದು ನಿಮ್ಮನ್ನು ಹಿಂದಕ್ಕೆ ಎಳಿತಾ ಇದೆ ಅದನ್ನು ನೀವು ಬಿಟ್ಟರೆ ಮಾತ್ರ ಬೆಳೀತೀರಿ. ಉದಾಹರಣೆಗೆ, ನೀವು ಒಂದು ನದಿಯಲ್ಲಿ ಬಿದ್ದಾಗ ಒಂದು ಕಲ್ಲು ಕಟ್ಕೊಂಡು ಬಿದ್ದರೆ ಆ ಕಲ್ಲನ್ನು ನಿಮ್ಮ ಹೊಟ್ಟೆಯಿಂದ ಬಿಚ್ಚುವವರೆಗೂ ನೀವು ಮೇಲೆ ಹೇಳೋಕ್ಕಾಗಲ್ಲ. ಹಾಗೇನೆ ಬದುಕಿನಲ್ಲೂ ಕೂಡ ನೀವು ಬೆಳಿಬೇಕು, ದೊಡ್ಡ ಕನಸನ್ನು ತಲುಪಬೇಕು ಅಂತ ಇದ್ದರೆ ಯಾವ ಶಕ್ತಿಗಳನ್ನು ನಿಮ್ಮನ್ನು ಹಿಂದಕ್ಕೆ ಜಗ್ತಾ ಇವೆ ನೋಡಿ, ಅವುಗಳನ್ನ ಬಿಟ್ಟೇ ಮುಂದಕ್ಕೆ ಬರಬೇಕು ನೀವು. ಅದು ಯಾರೇ ವ್ಯಕ್ತಿಗಳಿರಲಿ, ಯಾವುದೇ ವಸ್ತುಗಳಿರಲಿ ಅಥವಾ ಯಾವುದೇ ಅಂಶಗಳಿರಲಿ, ಅವುಗಳಿಂದ ದೂರ ಬಂದುಬಿಡಿ. ಹಂತ ಹಂತವಾಗಿ ದೂರ ಬನ್ನಿ. ಮೊಬೈಲ್ ದೂರ ಬನ್ನಿ. ಮೊಬೈಲ್ನಲ್ಲಿರುವಂಥ ಸೋಷಿಯಲ್ ಮೀಡಿಯಾ, ಅವುಗಳಿಂದ ದೂರ ಬನ್ನಿ. ಬಿ ಎ ಪ್ರೊಡ್ಯೂಸರ್, ನಾಟ್ ಅ ಜಸ್ಟ್ ಕನ್ಸ್ಯೂಮರ್. ಬರೀ ಕನ್ಸ್ಯೂಮರ್ ಆಗ್ತಾ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಮಾಡುವಂಥ ಕೆಲಸದಿಂದ ಒಂದು ನಿಮಗೆ ನೆಮ್ಮದಿ ಸಿಗಬೇಕು, ಒಂದು ನಿಮಗೆ ಅದರಿಂದ ರಿಟರ್ನ್ಸ್ ಸಿಗಬೇಕು, ಇಲ್ಲ ನಿಮ್ಮ ಬದುಕಿನ ವ್ಯಕ್ತಿತ್ವ ವಿಕಸನ ಆಗಬೇಕು. ಇವು 3 ನಿಮಗೆ ಕೊಡ್ತಾ ಇಲ್ಲ ಅನ್ಕೊಳ್ಳಿ, ದಟ್ ಈಸ್ ಔಟ್ ಆಫ್ ಯುವರ್ ಎನರ್ಜಿ. ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ತಾ ಇದೆ ಅಂತ ಅರ್ಥ. ಹಾಗೇನೆ ನೆಮ್ಮದಿ ಸಿಗಬೇಕು ಅಂತ ದಿನಕ್ಕೆ 10 ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ರೀಲ್ಸ್ ಅನ್ನು ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ನಾನು ಇದನ್ನ ವಿಡಿಯೋ ಮಾಡ್ತಾ ಇರೋದು ಯುವಕರಿಗಾಗಿ, ಮುದುಕರಿಗಾಗಿ ಅಲ್ಲ. ಬದುಕನ್ನ ನಾವಿನ್ನೂ ಮುದುಕರಷ್ಟು ನೋಡಿಲ್ಲ, ಅವರೆಲ್ಲ ಮುಗಿಸ್ಕೊಂಡು ಬಿಟ್ಟಿದ್ದಾರೆ. ಬಟ್ ನಮ್ಮ ಬದುಕು ಭವ್ಯವಾಗಿದೆ. ವಿ ಕ್ಯಾನ್ ಚೇಂಜ್ ಅವರ್ ಲೈಫ್, ವಿ ಕ್ಯಾನ್ ಚೇಂಜ್ ಎನಿಥಿಂಗ್, ವಿ ಕ್ಯಾನ್ ಡೂ ಎನಿಥಿಂಗ್. ಬಟ್ ಆ ಶಕ್ತಿ ನಮ್ಮಲ್ಲಿರಬೇಕು, ಆ ಜವಾಬ್ದಾರಿಗಳನ್ನ ನಾವು ತೆಗೆದುಕೊಳ್ಳೋಕೆ ರೆಡಿ ಆಗಿರಬೇಕು. ನೆಕ್ಸ್ಟ್ ಚಾಲೆಂಜ್ ನಂಬರ್ 4, ದ ಮನಿ ರೀಸೆಟ್ ಚಾಲೆಂಜ್.
ಇದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ನೀವೇನೋ ಜಾಬ್ ಮಾಡ್ತಾ ಇರ್ತೀರಿ, ಒಬ್ಬ ಸ್ಟೂಡೆಂಟ್ ಆಗಿರ್ತೀರಿ, ನಿಮಗೆ ಗೊತ್ತಿರೋದಿಲ್ಲ ನೀವು ಹಣವನ್ನು ಎಲ್ಲೆಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಿ ಅನ್ನೋದು ನಿಮಗೆ ಅರಿವಿಗೆ ಬರ್ತಾ ಇರೋದಿಲ್ಲ. ಬಟ್ ಫ್ರಮ್ ನೌ ಆನ್ವರ್ಡ್ಸ್ ಟೇಕ್ ಚಾರ್ಜ್ ಆಫ್ ಎವ್ರಿ ರೂಪಿ. ಪ್ರತಿ ರೂಪಾಯಿಯನ್ನು ಲೆಕ್ಕ ಮಾಡ್ತಾ ಹೋಗಿ, ಎಷ್ಟು ಖರ್ಚು ಮಾಡ್ತಾ ಇದ್ರಿ, ಎಲ್ಲೆಲ್ಲಿ ಖರ್ಚಾಗ್ತಾ ಇದೆ. ಸೊ ಜಗತ್ತು ಎಷ್ಟು ನಡೀತಾ ಇದೆ, ಹಿಂದೆ ಹೋದ ವರ್ಷ ಇದ್ದಂತಹ 1 kg ಬದನೆಕಾಯಿಯ ಬೆಲೆ ಈ ವರ್ಷ ಏನಾಗಿದೆ, ರೈತರಿಗೆ ಬೆಲೆ ಎಷ್ಟು ಸಿಗ್ತಾ ಇದೆ, ಒಂದು ಪ್ರಾಡಕ್ಟ್ನ ರೇಟ್ ಎಷ್ಟಿದೆ, ಹೋದ ವರ್ಷ ಐಫೋನ್ ರೇಟ್ ಎಷ್ಟಿತ್ತು, ಈ ವರ್ಷ ಎಷ್ಟಾಗಿದೆ, ರೂಪಾಯಿ ಬೆಲೆ ಎಷ್ಟು ಕುಸಿತ ಕಂಡಿದೆ, ನಾನು ಏನು ಮಾಡಬೇಕಾಗಿದೆ, ನನ್ನ ಬದುಕನ್ನು ಹೇಗೆ ರೂಪಿಸಿಕೊಳ್ಬೇಕು. ಸೊ ಇವತ್ತಿಂದಾನೇ ಇದ್ರ ಮೇಲೆ ಫೋಕಸ್ ಮಾಡೋಕೆ ಸ್ಟಾರ್ಟ್ ಮಾಡಿ. ನೋ ರ್ಯಾಂಡಮ್ ಫುಡ್ ಆರ್ಡರ್ಸ್. ಅನವಶ್ಯಕವಾಗಿ ಹೋಟೆಲೆಲ್ಲ ತಿನ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಅಗತ್ಯ ಇದೆಯಾ ವಾರದಲ್ಲಿ ಒಂದಿನ ಫಿಕ್ಸ್ ಮಾಡ್ಕೊಳ್ಳಿ, ಹ್ಯಾವ್ ಇಟ್. ಓಕೆ, ನೋ ಇಂಪಲ್ಸಿವ್ ಶಾಪಿಂಗ್. ಅನವಶ್ಯಕವಾದಂಥ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಹೋಗಬೇಡಿ. ಈ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅಂದರೆ, ನಮಗೆ ಗೊತ್ತಿಲ್ಲದೆ ನೋಟಿಫಿಕೇಶನ್ಗಳು ಬರುತ್ತೆ. ನಾವೇನು ಗೂಗಲಲ್ಲಿ ಸರ್ಚ್ ಮಾಡಿರುತ್ತೆ ಅದೇ ನಮಗೆ ಕಾಣಿಸ್ತಾ ಇರುತ್ತೆ. ನಾವು ಅದು ಬಳಕೆ ಆಗೋದಿಲ್ಲ ನಮಗೆ, ಆದರೂ ಕೂಡ ಅದನ್ನು ಒತ್ತಾಯಪೂರ್ವಕವಾಗಿ ನಾವು ಖರೀದಿ ಮಾಡಲೇಬೇಕು ಅನ್ನೋ ಥರ ಒಂದು ಕಂಪಲ್ಸಿವ್ನೆಸ್ನ ನಮ್ಮ ಮೇಲೆ ಹೇರ್ತಾ ಇದ್ದಾರೆ. ಬಟ್ ಬಿ ಸ್ಟ್ರಾಂಗ್. ಅದು ಯೂಸ್ ಇದ್ದರೆ ಮಾತ್ರ ಖರೀದಿ ಮಾಡಿ. ಇಟ್ ಶುಡ್ ಹೆಲ್ಪ್ ಯು. ನಿಮ್ಗೆ ಅದು ಹೆಲ್ಪ್ ಇಲ್ಲ ಅಂದರೆ ತೊಗೊಂಡು ಏನು ಮಾಡ್ತೀರಿ ನೀವು? ಪಕ್ಕದ ಮನೆಯವ್ರು ಖರೀದಿ ಮಾಡಿದ್ದಾರೆ, ನಿಮ್ಮ ಸ್ನೇಹಿತರು ಖರೀದಿ ಮಾಡಿದ್ದಾರೆ ಅಂತ ನೀವು ಖರೀದಿ ಮಾಡೋದಲ್ಲ. ಮನಿ ಈಸ್ ವೆರಿ 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 ಇಂಪಾರ್ಟೆಂಟ್. ಒಂದು 30 ಡೇಸ್ನ ಡಿಸಿಪ್ಲಿನ್ ಹಾಕ್ಕೊಳ್ಳಿ. ಎಸ್, ನಾನು 30 ದಿನಗಳಲ್ಲಿ ಈ ಥರ ಉಳಿತಾಯ ಮಾಡ್ತೀನಿ, ಈ ಥರ ಹೂಡಿಕೆ ಮಾಡ್ತೀನಿ, ನಾನು ಬೆಳಿತೀನಿ. ಹೂಡಿಕೆ ಮತ್ತು ಉಳಿತಾಯ ಎರಡೂ ತುಂಬ ಮುಖ್ಯ. ಹಿಂದಿನ ಕಾಲದಲ್ಲಿ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯರ ಕಾಲದಲ್ಲಿ ಏನಾಗ್ತಾ ಇತ್ತು, ಬರೀ ಸೇವಿಂಗ್ಸ್ ಮಾಡಿದರೆ ಸಾಕಾಗ್ತಾ ಇತ್ತು. ಬಟ್ ಟುಡೇ ಯು ಹ್ಯಾವ್ ಟು ಇನ್ವೆಸ್ಟ್. ಎಲ್ಲಿ ಹೂಡ್ತೀರಿ, ಹೇಗೆ ಹೂಡ್ತೀರಿ ತಿಳ್ಕೊಳ್ಳಿ. ಅದ್ರ ಬಗ್ಗೆ ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾಹಿತಿ ಕೊಡ್ತಾರೆ. ಇನ್ನು ಚಾಲೆಂಜ್ ನಂಬರ್ 5, ದ ಬಾಡಿ ಅಪ್ಗ್ರೇಡ್ ಚಾಲೆಂಜ್. ನೋಡಿ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಾರೆ. ನಮ್ಮ ಶರೀರನೇ ವೀಕ್ ಇದೆ, ನಮ್ಮಲ್ಲಿ ಎನರ್ಜಿನೇ ಇಲ್ಲ, ಏನೂ ಮಾಡೋಕೆ ಉತ್ಸಾಹ ಇಲ್ಲ, ಹುಮ್ಮಸ್ ಇಲ್ಲ ಅಂತ ಅಂದರೆ ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹುಮ್ಮಸ್ಸಿನಿಂದ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕೋಕೆ ನಿಮಗೆ ಉತ್ಸಾಹ ಬರೋದಿಲ್ಲ. ಹೊಸ ಹೊಸ ಕೆಲಸ ಮಾಡೋಕ್ಕಂತೂ ಮನಸ್ಸು ಒಪ್ಪೋದಿಲ್ಲ ನಿಮ್ಮದು. ಸರಿ, ಹಾಗಾದರೆ ಏನು ಮಾಡಬೇಕು? ಒಂದು 30 ದಿನ ಟಾರ್ಗೆಟ್ ಹಾಕೊಳ್ಳಿ. ಬಹಳ ಬೇಡ, ಪ್ರತಿದಿನ 8,000 ಹೆಜ್ಜೆಗಳನ್ನು ನಡೆಯಿರಿ. 8,000 ಹೆಜ್ಜೆ ಅಂದರೆ ಎಷ್ಟಾಗುತ್ತೆ ಗೊತ್ತಾ? ಬಹಳ ಅಂದರೆ ಒಂದು 2.5 3 ಕಿಲೋಮೀಟರ್ ಆಗುತ್ತೆ. ಒಂದು ಹೋಗೋಕ್ಕೊಂದು 15ರಿಂದ 20 ನಿಮಿಷ, ಬರೋಕ್ಕೊಂದು 15ರಿಂದ 20 ನಿಮಿಷ. ಪ್ರತಿದಿನ ಒಂದು 30ರಿಂದ 40 ನಿಮಿಷ ವಾಕ್ ಮಾಡಿ. ಹಿಂದಿನ ಕಾಲದಲ್ಲಿ ನಾನು ಮೊನ್ನೆ ಎಲ್ಲೋ ಒಂದು ಕಡೆ ಓದ್ತಾ ಇದ್ದೆ, ಒಂದು ರಿಸರ್ಚ್ ಪೇಪರಲ್ಲಿ 23,000 ಹೆಜ್ಜೆಗಳನ್ನ ಪ್ರತಿದಿನ ಒಬ್ಬ ವ್ಯಕ್ತಿ ನಡೀತಾ ಇದ್ದ. ಬಟ್ ಇವತ್ತು ಎಷ್ಟು ನಡೀತೀವಿ ಗೊತ್ತಾ? ನಾವು ಎವರೇಜ್ ಆಗಿ 2,000ರಿಂದ 3,000 ಹೆಜ್ಜೆ ಮಾತ್ರ ನಡೀತೀವಿ. ಇನ್ನೂ 20,000 ಹೆಜ್ಜೆ ಎಲ್ಲಿ ಹೋಯ್ತು? ಇದಕ್ಕೆ ನಾವು ಇವತ್ತು ವೀಕ್ ಆಗ್ತಾ ಇರೋದು, ಅದಕ್ಕೆ ನಮ್ಮಲ್ಲಿ ಕ್ಲಾರಿಟಿ ಇಲ್ಲ. ಸೊ ಭಾಳ ಬೇಡ ರೀ, 8,000 ಹೆಜ್ಜೆಗಳನ್ನ ಪ್ರತಿದಿನ ನಡೀತಾ ಹೋಗಿ. ದೆನ್ 10 ಮಿನಿಟ್ಸ್ ಎಕ್ಸರ್ಸೈಸ್ ಮಾಡಿ. ಹೇಗೆ ಮಾಡೋದು ಸರ್, ಎಲ್ಲಿ ಮಾಡೋದು ಸರ್? ಆ್ಯಪಲ್ಲಿ ಹೋಮ್ ವರ್ಕೌಟ್ ಅಂತ ಆ್ಯಪ್ ಸಿಗುತ್ತೆ ಮೊಬೈಲ್ಗಳಲ್ಲಿ. ವಿದೌಟ್ ಇಕ್ವಿಪ್ಮೆಂಟ್, ಯಾವುದೇ ಡಂಬೆಲ್ ಬೇಡ. ನಿಮ್ಮ ಶರೀರವೇ ನಿಮ್ಮ ಅಸ್ತ್ರ, ನಿಮ್ಮ ಶರೀರವೇ ನಿಮ್ಮ ವೆಪನ್. ಬಳಸ್ಕೊಳ್ಳಿ ಅದನ್ನು. ಪುಷಪ್ಸ್ ಮಾಡಿ, ಆಮೇಲೆ ಸಿಟಪ್ಸ್ ಮಾಡಿ, ನಿಮಗೆಲ್ಲ ಏನು ಬೇಕಾದ್ ಮಾಡ್ಬೋದು. ಮೊಬೈಲಲ್ಲಿ ಆ್ಯಪ್ ಹಾಕ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಟ್ಸ್ ಮೋರ್ ದನ್ ಇನಫ್. ಇನ್ನೇನು ಬೇಡ ನಿಮಗೆ. ಸೊ ಪ್ರತಿದಿನ 10 ನಿಮಿಷ ಅಷ್ಟೇ. 10 ನಿಮಿಷದಲ್ಲಿ ಏನಾಗೋದಿದೆ ಸರ್? ಒಂದಿನ ಚೆಸ್ಟ್ ಮಾಡಿ, ಒಂದಿನ ಹೊಟ್ಟೆದು ಮಾಡಿ, ಒಂದಿನ ಬೈಸೆಪ್ಸ್ ಮಾಡಿ, ಒಂದಿನ ಬ್ಯಾಕ್ ಮಾಡಿ, ಒಂದಿನ ಲೆಗ್ಸ್ ಮಾಡಿ, ಸಾಕಲ್ವಾ? ಸೊ ಈ ಥರ ನೀವು ಡೈಲಿ 10 ಮಿನಿಟ್ಸ್ ಹೋದ್ರೂ ಕೂಡ ನಿಮ್ಮಲ್ಲಿ ಗೊತ್ತಿಲ್ಲದೇ ಎನರ್ಜಿ ಬರ್ತಾ ಹೋಗುತ್ತೆ. ಇನ್ನೊಂದು 10 ಮಿನಿಟ್ಸು ಮೆಡಿಟೇಷನ್, ಇನ್ನೊಂದು 10 ಮಿನಿಟ್ಸ್ ಮೆಡಿಟೇಷನ್. ನಮ್ಮ ಪಾಂಜನೇಯಸ್ ಯೂಟ್ಯೂಬ್ ಚಾನಲ್ನಲ್ಲಿ ಮೆಡಿಟೇಷನ್ ಆಡಿಯೋ ಇದೆ. ಆರಾಮಾಗಿ ಅದನ್ನು ಹಚ್ಕೊಂಡು ಒಂದು 10 ನಿಮಿಷ ಮೆಡಿಟೇಟ್ ಮಾಡಿ. ದಟ್ ವಿಲ್ ಚೇಂಜ್ ಯುವರ್ ಎಂಟೈರ್ ಮೂಡ್. ಪ್ರತಿದಿನ ಒಂದು 30 ದಿನ ಇದನ್ನು ಟ್ರೈ ಮಾಡಿ. ಯು ವಿಲ್ ಡೆಫಿನೆಟ್ಲಿ ಫೀಲ್ ಹ್ಯಾಪಿ. ಇದಾದಮೇಲೆ ಚಾಲೆಂಜ್ ನಂಬರ್ 6. ಇವತ್ತಿನ ಕಾಲ ಹೇಗಾಗಿದೆ ಅಂತ ಅಂದರೆ, ನಿದ್ದೆ ಮಾಡೋ ಸಮಯವನ್ನು ಹೊರತುಪಡಿಸಿ ಉಳಿದ್ರು ಎಲ್ಲ ಸಮಯದಲ್ಲೂ ಕೂಡ ನಮ್ಮ ಪಕ್ಕದಲ್ಲಿ ನಮ್ಮ ಮೊಬೈಲ್ ಇದ್ದೇ ಇರುತ್ತೆ. ಬಟ್ ವಿ ಹ್ಯಾವ್ ಟು ಚೇಂಜ್. ನಾವು ಇದನ್ನು ಬದಲಾಯಿಸ್ಕೊಳ್ಬೇಕು. ಬಹಳ ಬೇಡ, ಅಟ್ಲೀಸ್ಟ್ 1 ಗಂಟೆ ನಾರ್ಮಲ್ ದಿನದಲ್ಲಿ, ಅದು ನೀವು ವಾಕ್ ಮಾಡೋವಾಗ ಇರ್ಬೋದು ಅಥವಾ ಸ್ಟಡಿ ಮಾಡೋವಾಗ ಇರ್ಬೋದು, ಮೊಬೈಲ್ ಮುಟ್ಲಿಕ್ಕೆ ಹೋಗಬೇಡಿ. ಡಿಜಿಟಲ್ ಡಿಟಾಕ್ಸನ್ನು ಮಾಡ್ಕೊಳ್ಳಿ. ಹಂತ ಹಂತವಾಗಿ ಅದನ್ನು ಬಿಡ್ತಾ ಬನ್ನಿ. ಇದರಿಂದ ಏನಾಗುತ್ತೆ? ಯುವರ್ ಬ್ರೈನ್ ವಿಲ್ ರೀಸ್ಟಾರ್ಟ್. ನಿಮ್ಮ ಮೈಂಡ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯುವರ್ ಫೋಕಸ್ ವಿಲ್ ರಿಟರ್ನ್. ನಿಮ್ಮ ಏಕಾಗ್ರತೆ ಏನು ನೀವು ಕಳೆದುಕೊಂಡಿದ್ದೀರಲ್ಲ ಅದು ರಿಟರ್ನ್ ಬರುತ್ತೆ. ಯುವರ್ ಆಂಗ್ಸಿಟಿ ವಿಲ್ ರಿಡ್ಯೂಸ್. ನಿಮ್ಮಲ್ಲಿ ಏನು ಭಯ ಇರುತ್ತಲ್ಲ, ಅದೊಂದು ಆತಂಕ, ಅದೊಂದು ಖಿನ್ನತೆ, ಅವೆಲ್ಲ ಹೋಗುತ್ತೆ. ಯು ವಿಲ್ ಬಿಕಮ್ ರಿಯಲ್ ಮ್ಯಾನ್, ಯು ವಿಲ್ ಬಿಕಮ್ ರಿಯಲ್ ವುಮೆನ್. ಸೊ ಅದು ನಮಗೆ ಇವತ್ತು ಬೇಕಾಗಿರೋದು. ಸೊ ಇದು ಚಾಲೆಂಜ್ ನಂಬರ್ 6. ಇನ್ನು ಚಾಲೆಂಜ್ ನಂಬರ್ 7, ದ ಐಡೆಂಟಿಟಿ ಚಾಲೆಂಜ್ ಎವ್ರಿ ನೈಟ್. ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ, ನಾನು ಭಾಳ ಬಾರಿ ಹೇಳ್ತಾ ಇದ್ದೀನಿ ನಿಮಗೆ, ಯು ಹ್ಯಾವ್ ಟು ಫಾಲೋ ಅ ಡೈರಿ ಅಂತ ಹೇಳ್ತಾ ಇದ್ದೀನಿ. ಪಾಂಜನೇಯಸ್ ಡೈರಿ ಕೂಡ ಇದೆ, ಸ್ವಲ್ಪದರಲ್ಲೇ ಸ್ಟಾಕ್ ಬರುತ್ತೆ. ಕಮೆಂಟ್ ಸೆಕ್ಷನಲ್ಲಿ ನಾವು ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ವಾಟ್ಸಪ್ ಮಾಡಿರಿ, ನಾವು ಡೀಟೇಲ್ಸ್ ಕಳಿಸ್ತೀವಿ. ಸೊ ಬರೀರಿ ಅದರಲ್ಲಿ, ನಾನು ಏನು ಮಾಡಿದೆ ಇವತ್ತಿನ ನನ್ನ ಕೆಲಸಗಳಿಂದ ನನಗೆ ಅಥವಾ ಈ ಸಮಾಜಕ್ಕೆ ಅಥವಾ ನನ್ನ ಕುಟುಂಬಕ್ಕೆ ಏನು ಲಾಭ ಆಗುತ್ತೆ, ನಾನು ಏನು ಮಾಡಿದೆ ಅಂಥದ್ದು. ಹಾಗಂತ ವಾರದಲ್ಲಿ ಪ್ರತಿದಿನ 24/7 ಕೆಲಸನೇ ಮಾಡಿರಿ ಅಂತ ನಾನು ಹೇಳ. ಪ್ರತಿದಿನ 24 ಗಂಟೆಲಿ 8 ಗಂಟೆ ವರ್ಕು, ವಾರದ 7 ದಿನದಲ್ಲಿ 6 ದಿನ ಕೆಲಸ. ಸೊ ಥಿಂಕ್ ಆನ್ ಇಟ್.
ವಾಟ್ ಡಿಡ್ ಐ ಡೂ ಟುಡೇ ದ್ಯಾಟ್ ಮೈ 2026 ಸೆಲ್ಫ್ ವಿಲ್ ಥ್ಯಾಂಕ್ ಮೀ ಫಾರ್. ಅಂದರೆ 2026 ನನ್ನ ಬಗ್ಗೆ ನಾನು ಹೆಮ್ಮೆ ಪಡುವಂಥ ಇವತ್ತೇನು ಒಂದು ಕೆಲಸ ಮಾಡಿದ್ದೀನಿ ನಾನು ಅಂತ ಪ್ರಶ್ನೆನ ನಿಮಗೆ ನೀವೇ ಕೇಳ್ಕೊಳ್ಳಿ. ದಿಸ್ ಕ್ವಶನ್ ಅಲೋನ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಯುವರ್ ಡೈರೆಕ್ಷನ್. ಇದು ಒಂದು ಪ್ರಶ್ನೆ ನಿಮ್ಮ ಇಡೀ ಮನಸ್ಸನ್ನು, ನಿಮ್ಮ ಇಡೀ ಮನಸ್ಥಿತಿಯನ್ನು ಬದಲಾಯಿಸುವಂಥ ಸಾಮರ್ಥ್ಯ ಹೊಂದಿರುತ್ತೆ. ಓಕೆ, ಹಾಗೇನೆ ಈ 7 ಚಾಲೆಂಜ್ಗಳನ್ನ ಒಂದು ಕಡೆ ಎಲ್ಲಾದರೂ ಬರೆದಂಟಿಸ್ಕೊಳ್ಳಿ. ಪ್ರತಿದಿನ ಒಂದು ಸಾರಿ ಇವನ್ನ ನೋಡ್ತಾ ಹೋಗಿ, ಆಮೇಲೆ ಫಾಲೋ ಮಾಡ್ತಾ ಹೋಗಿ. ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ ನಾನು ಇವತ್ತು ನಿಮಗೆ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ದಯವಿಟ್ಟು ಕೇಳಿ. ಆಂಧ್ರ ಪ್ರದೇಶದಲ್ಲಿ ಇದು ನಡೆದಂಥ ಒಂದು ಘಟನೆ ಏನಾಗಿತ್ತು ಅಂತ ಅಂದರೆ, ಅಲ್ಲಿ ಒಬ್ಬ ಹುಡುಗ ಇದ್ದ. ಆ ಹುಡುಗ 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದ. 5th ಸ್ಟ್ಯಾಂಡರ್ಡ್ ಓದ್ತಾ ಇರುವಂಥ ಹುಡುಗ ತುಂಬ ಇಂಟೆಲಿಜೆಂಟು. ಅಪ್ಪ ತುಂಬ ಬಡವ, ಒಂದು ಬಡತನದ ಕುಟುಂಬ. ಆ ಮಗು ತನ್ನ ತಂದೆ ತಾಯಿ ಜೊತೆ ಒಂದ್ಸಾರಿ ಅಜ್ಜಿ ಊರಿಗೆ ಹೋಗಿದ್ದ. ಜೊತೆಗೆ ಅಕ್ಕ ಕೂಡ ಇದ್ದಳು. ಅಪ್ಪ ವಾಪಸ್ ಮೊದಲೇ ಬಂದಿದ್ದ. ರಜೆ ಮುಗೀತು ವಾಪಸ್ ಇವರು ಬರ್ಬೇಕಲ್ಲ. ಬರೋವಾಗ ಲಾರಿಲಿ ಬರ್ತಾ ಇದ್ರಂತೆ. ಲಾರಿಲಿ ಬರೋವಾಗ ಏನೋ ಅಪಘಾತ ಆಗಿದೆ. ಅಪಘಾತದಿಂದಾಗಿ ಈ ಮಗು ಲಾರಿಯಿಂದ ಆಚೆ ಬಿದ್ದಿದೆ. ಹೊರಗಡೆ ಬಿದ್ದಾಗ ಅದೇ ಲಾರಿಯಲ್ಲಿ ಬರ್ತಾ ಇದ್ದಂತಹ ಕಬ್ಬಿನದ ದೊಡ್ಡ ದೊಡ್ಡ ರಾಡ್ಗಳು, ದೊಡ್ಡ ದೊಡ್ಡ ಐಟಮ್ಗಳು ಇವನ್ ಕಾಲ್ ಮೇಲೆ ಬಿದ್ದಿದೆ. ಕಾಲೆಲ್ಲ ಜಜ್ಜಿ ಹೋಗಿದೆ. ಮಗುವನ್ನ ಕರ್ಕೊಂಡು ಒಂದು ಸಮೀಪದ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಅವ್ರೇನ್ ಹೇಳಿದಾರೆ, ಇದೆಲ್ಲ ಪೊಲೀಸ್ ಕೇಸ್ ಆಗುತ್ತೆ, ಸೊ ನಾವು ತೆಗೆದುಕೊಳ್ಳೋಕೆ ಬರೋದಿಲ್ಲ, ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬೇಕಾದ್ರೆ ಹೋಗ್ರಿ ಅಂತ ಹೇಳಿದ್ದಾರೆ. ಒಂದು 20 ವರ್ಷದ ಹಿಂದೆ ನಡೆದಂತ ಘಟನೆ. ಅಲ್ಲಿ ತಗೊಂಡು ಹೋದಾಗ ಅವ್ರು ಏನಾಗಿಲ್ಲ, ಮಗು ಹುಷಾರಾಗತ್ತೆ, ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸೊ ನೀವು ಏನ್ ಮಾಡಿ ಅಂತ ಅಂದ್ರೆ ನಾವು ಇಷ್ಟು ಟ್ರೀಟ್ಮೆಂಟ್ ಕೊಡ್ತೀವಿ, ಪ್ರಥಮ ಚಿಕಿತ್ಸೆ ಕೊಡ್ತೀವಿ ನಿಮಗೆ, ಸೊ ಇದರಿಂದಾನೇ ಮಗು ಹುಷಾರಾಗ್ತಾನೆ ಅಂತ ಅವ್ರು ಏನು ಮಾಡಿದ್ದಾರೆ, ಆ ಮಗುವಿಗೆ ಅಷ್ಟೇ ಒಂದು ಸಣ್ಣ ಪುಟ್ಟ ಟ್ರೀಟ್ಮೆಂಟನ್ನು ಕೊಟ್ಟು ಕಳಿಸಿದ್ದಾರೆ. ಮನೆಗೆ ಹೋಗಿ ಒಂದು ವಾರ ಆದಮೇಲೆ ಮನೇಲಿ ಒಂದು ಕೆಟ್ಟ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆ ಮಗು ಕೂಡ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಏನಾಯ್ತು ನನಗೆ ಈ ಥರ ಆಗ್ತಾ ಇದೆ ಅಲ್ಲ, ಇದು ಯಾಕೆ ನನಗೆ ಒಂಥರ ಕೈಯೆಲ್ಲ ಜೋಮ್ ಬರ್ತಾ ಇದೆ, ಕಾಲೆಲ್ಲ ನನಗೆ ಪೇನ್ ಆಗ್ತಾ ಇದೆ ಅಂತ ಆ ಮಗು ತನಗೆ ತಾನೇ ಥಿಂಕ್ ಮಾಡ್ಕೊಂಡಾಗ ಅವಾಗ ಅನಿಸಿದೆ ಅವ್ರಿಗೆ ಇನ್ನೂ ಇದು ನೋವು ಜಾಸ್ತಿ ಇದೆ ಒಳಗಡೆ ಅಂತ. ಅವಾಗ ದೊಡ್ಡ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗಿದ್ದಾರೆ ಅದೇ ಮಗುವನ್ನ. ಆ ದೊಡ್ಡ ಹಾಸ್ಪಿಟಲಲ್ಲಿ ಹೋದಾಗ ಅವ್ರು ಚೆಕ್ ಮಾಡ್ತಾರೆ, ಅದನ್ನ ಬೈದಿದ್ದಾರೆ. ಅವ್ರು ಏನು ಇಲ್ಲಿವರೆಗೂ ನೀವೇನು ಕತ್ತೆ ಕಾಯ್ತಾ ಇದ್ರಾ, ಇವನ್ ಕಾಲಿಗೆ ಗ್ಯಾಂಗ್ರೀನ್ ಆಗಿದೆ, 2 ಕಾಲನ್ನ ಕಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಆಗ ಮನೆಯವರು ಎದೆ ಹೋಗಿದೆ, ಏನಪ್ಪ ಈ ತರ ಆದ್ರೆ ನನ್ನ ಮಗನ ಪರಿಸ್ಥಿತಿ ಅಂತ. ಆದ್ರೂ ಅಪ್ಪ ಧೈರ್ಯ ಮಾಡಿ ಹೇಳಿದಾರೆ ಹಾಸ್ಪಿಟಲ್ ಅವರಿಗೆ, ಸರಿ ಡಾಕ್ಟ್ರೆ, ನನ್ನ ಮಗ ಬದುಕಬೇಕು, ಅವ್ನ ಕಾಲು 2 ಹೋದ್ರೂ ಪರವಾಗಿಲ್ಲ, ನಾನು ಹೇಗಾದ್ರೂ ಕಾಪಾಡ್ಕೊಳ್ತೀನಿ ನನ್ನ ಮಗನನ್ನ, ದಯವಿಟ್ಟು ನೀವೇನ್ ಮಾಡಿ ನನ್ನ ಮಗನಿಗೆ ಆಪರೇಷನ್ ಮಾಡಿ ಅಂತ ಹೇಳಿದ್ದಾರೆ. 2 ಮಗನ ಕಾಲನ್ನ ಕತ್ತರಿಸಿದ್ದಾರೆ. ಮಗುಗೆ ಎಚ್ಚರ ಆದಾಗ ನೋಡ್ತಾನೆ, ಕಾಲು ಸ್ವಲ್ಪ ಜಾಡಿಸ್ಬೇಕು ಅಂದ್ರೆ ಕಾಲೇ ಇಲ್ಲ ಅಲ್ಲಿ. ಇನ್ನು ಮುಂದಿನ ಭವಿಷ್ಯ ಏನು? ಸ್ಕೂಲಲ್ಲಿ ಟಾಪರ್ ಹುಡುಗ, ಬಡವರು ಮಗ. ಬೇರೆ ಯಾರಾದ್ರೂ ಆಗಿದ್ರೆ ಆತ ದುಃಖದಿಂದ ಇನ್ನೇನು ಮುಗೀತು ನನ್ನ ಕತೆ ಅಂತ ಅನ್ಕೊಳ್ಬೋದಾಗಿತ್ತು. ಬಟ್ ಅವನ ಅಪ್ಪ ತುಂಬಿದಂಥ ಧೈರ್ಯದಿಂದ ಆ ಮಗು ಮತ್ತೆ ಶಾಲೆಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಗೊಂದು ಚೇರ್ ತಂದು ಕೊಡ್ತಾರೆ, ವೀಲಿಂಗ್ ಚೇರು. ಅಕ್ಕ 8ನೇ ತರಗತಿ ಓದ್ತಾ ಇದ್ರು, ತಮ್ಮ 5ನೇ ತರಗತಿ. ತಮ್ಮನನ್ನ ನೋಡ್ಕೊಳಕ್ ಬೇಕಲ್ವಾ, ಸೊ ತಮ್ಮನ ನೋಡ್ಕೊಳಕ್ಕೋಸ್ಕರ ಅಪ್ಪ ಹೇಳ್ತಾನೆ, ಅಮ್ಮ ನೀನು 8ನೇ ತರಗತಿಲಿ ಓದ್ಬೇಡ, ನಿನ್ನ ತಮ್ಮನಿಗೋಸ್ಕರ ದಯವಿಟ್ಟು ನೀನು ಕೂಡ ಅವನ ಜೊತೆನೆ 5ನೇ ತರಗತಿಯಲ್ಲಿ ಕೂತ್ಕೋ, ಇನ್ನೊಂದು 2-3 ವರ್ಷ ಪರವಾಗಿಲ್ಲ, ದಯವಿಟ್ಟು ಅವನಿಗೆ ಸಹಾಯ ಮಾಡು ಅಂತ ಅಂದಾಗ ಒಪ್ಕೊಂಡಿದ್ದಾಳೆ ಆ ಮಗಳು. ಒಪ್ಕೊಂಡು ಆ ಮಗು SSLCಗೂ ಫಸ್ಟ್ ಬಂದಿದ್ದಾನೆ, PUCಗೂ ಫಸ್ಟ್ ಬಂದಿದ್ದಾನೆ. ಬರೀ ಅಷ್ಟೇ ಅಲ್ಲ, JEE ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡು CET ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಅವಾಗ ಆತ IITಗೆ ಸೆಲೆಕ್ಟ್ ಆಗಿದ್ದಾನೆ. IITಗೆ ಸೆಲೆಕ್ಟ್ ಆಗಿ ಅಲ್ಲೂ ಕೂಡ ಟಾಪರ್ ಆತ. ಅದಾದ್ಮೇಲೆ ಬೆಂಗಳೂರಲ್ಲಿ ಒಬ್ಬ ದೊಡ್ಡ IT ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಈ ಕಥೆಯನ್ನು ನಾನು ನಿಮ್ಗೆ ಹೇಳಿದ್ದು ಯಾಕಂತ ಅಂದ್ರೆ, ಎಂತೆಂತಹ ಕಷ್ಟದ ಸನ್ನಿವೇಶಗಳಿಂದ ಎದ್ದು ಬಂದಿರೋರಿದ್ದಾರೆ. ನಮಗೆ ಎಲ್ಲ ಇರುತ್ತೆ, ದೇವ್ರೆಲ್ಲ ಕೊಟ್ಟಿರ್ತಾನೆ, ಒಳ್ಳೆ ಅಪ್ಪ ಅಮ್ಮ ಇರ್ತಾರೆ, ನಮ್ಮ ಮೇಲೆ ಖರ್ಚು ಮಾಡ್ತಾ ಇರ್ತಾರೆ, ಹೂಡಿಕೆ ಮಾಡ್ತಿರ್ತಾರೆ, ನಮಗೂ ಅರಿವಿರುತ್ತೆ. ಬಟ್ ಪ್ರಜ್ಞೆ ಹೋಗಿರುತ್ತೆ ಒಂದೊಂದ್ಸಾರಿ. ಆ ಪ್ರಜ್ಞೆನ ವಾಪಸ್ ನಾವು ತೆಗೆದುಕೊಂಡು ಬರಬೇಕು. ಈ ಕಥೆಯನ್ನು ನಾನು ಯಾವ ಪುಸ್ತಕದಿಂದ ಹೇಳಿದ್ದೀನಿ, ಆ ಪುಸ್ತಕ ಓದಿರೋರು ಗೊತ್ತಿರುತ್ತೆ, ಕಮೆಂಟ್ ಸೆಕ್ಷನ್ ಬರೀರಿ. ಸೊ ನಿಮ್ಮಿಂದ ಈ ಚಾಲೆಂಜ್ಗಳನ್ನ ತೆಗೆದುಕೊಳ್ಳೋಕೆ ರೆಡಿ ಇದ್ದೀರಿ, ನಾನು ಮಾಡ್ತೀನಿ ಅನ್ನುವಂಥ ಹುಮ್ಮಸ್ಸು, ಉತ್ಸಾಹ ನಿಮ್ಮಲ್ಲಿ ಇದೆ ಅನ್ನೋದಾಗಿದ್ರೆ ಈ ಕ್ಷಣವೇ ಐ ವಿಲ್ ಟೇಕ್ ದಿಸ್ ಚಾಲೆಂಜ್ ಅಂತ ಕಮೆಂಟ್ ಮಾಡಿ. ಹಾಗೇನೆ 2026ಕ್ಕೋಸ್ಕರ ಈ ಕ್ಷಣದಿಂದಲೇ ಬದಲಾಗೋಕೆ ರೆಡಿಯಾಗಿ. ನಿಮ್ಮಿಂದ ಸಾಧ್ಯ ಇದೆ, ಮೈ ಮರಿಬೇಡಿ. ಟೇಕ್ ಅ ಡೈರಿ, ರೈಟ್ ಡೌನ್. ನಿಮಗೆ ಏನೇನು ಕನಸುಗಳಿದೆ ಬರೆದಿಡಿ. ಆ ಕನಸುಗಳು ಒಂದಲ್ಲ ಒಂದು ದಿನ ನನಸಾಗ್ತಾನೆ ಹೋಗುತ್ತೆ. ಯು ಕ್ಯಾನ್ ಡೂ ಇಟ್. ರಿಮೆಂಬರ್, ಯು ಆರ್ ಮೋರ್ ಪವರ್ಫುಲ್ ದ್ಯಾನ್ ವಾಟ್ ಯು ಥಿಂಕ್. ನಿಮ್ಮ ಬಗ್ಗೆ ನೀವೇನು ಥಿಂಕ್ ಮಾಡ್ಕೊಳ್ತಾ ಇದ್ದೀರಿ ನೋಡಿ, ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ನಿಮ್ಮಲ್ಲಿದೆ. ಆಲ್ ದಿ ಬೆಸ್ಟ್. ನಮಸ್ಕಾರ.